ನಿಮ್ಮ ಹೆಸರು ಹೇಳ್ರಿ ಸರ್ ವಿ ಟಿ ರಮೇಶ್. ಎಷ್ಟು ಏಜ್ ನಿಮ್ಮದು? 58. ಏನು ಮಾಡ್ತಾ ಇದ್ರಿ? ಸರ್ KPTCL ವರ್ಕ್ ಮಾಡ್ತಾ ಇದ್ದೀನಿ ಸರ್. ವಂಡರ್ಫುಲ್, ಗ್ರೇಟ್. ಸರ್ ಹೇಳ್ರಿ ನಿಮ್ಮ ಅನುಭವ. ನಿಮಗೆ ಸ್ವಲ್ಪ ಕ್ರಿಯೇಟಿನೈನ್ ಜಾಸ್ತಿ ಆಗಿತ್ತು, ಆಮೇಲೆ ನನಗೆ ಅದೇ ಶುಗರ್ ಇತ್ತು, ಎಲ್ಲ ಹೇಳ್ರಿ. ನನಗೆ ಶುಗರ್ ಒಂದು 23 ಇಯರ್ಸಿಂದ ಇದೆ. 2009 ಅಕ್ಯೂಟ್ ರೀನಲ್ ಫೇಲ್ಯೂರ್ ಆಗಿತ್ತು. ಆಮೇಲೆ 2019 ಅಲ್ಲ 20 ಕಿಡ್ನಿಲಿ ಒಂದು ಪ್ರಾಬ್ಲಮ್ ಆಗಿ ಆಪರೇಷನ್ ಆಗಿತ್ತು. ಕ್ರಿಯೇಟಿನಿನ್ ಅವಾಗ 2.3 ವರೆಗಿತ್ತು ಸರ್. ಶುಗರು ಬಿಫೋರ್ ಫುಡ್ ಕಂಟ್ರೋಲ್ ಇರ್ತಾ ಇತ್ತು, 120, 125, 130 ಇರ್ತಾ ಇತ್ತು. ಆಫ್ಟರ್ ಫುಡ್ ಅಪ್ ಟು 280 ಹೋಗ್ತಾ ಇತ್ತು ಸರ್. ಆಮೇಲೆ ಮೈಕೈ ನೋವಿತ್ತು, ಕಾಲು ಅಂಗಾಲು ಉರಿ ಬರ್ತಾ ಇತ್ತು. ಇಲ್ಲಿ ಬಂದು ನಿಮ್ಮ ಮೆಡಿಸನ್ ತಗೊಂಡ್ಮೇಲೆ ಇನ್ಸುಲಿನ್ ತಗೊಳ್ತಾ ಇದ್ದೆ ನಾನು. ಆಕ್ಚುಲಿ ಮಾತ್ರೆ ಜೊತೆಗೆ ಇನ್ಸುಲಿನ್ ತಗೊಳ್ತಾ ಇದ್ದೆ. ಬೆಳಿಗ್ಗೆ 36 ಯೂನಿಟ್ ತಗೊಳ್ತಾ ಇದ್ದೆ, ಸಾಯಂಕಾಲ 24 ಯೂನಿಟ್ ತಗೊಳ್ತಾ ಇದ್ದೆ. ನಿಮ್ಮ ಇದು ಮೆಡಿಸನ್ ತಗೊಂಡು ಸ್ಟಾರ್ಟ್ ಮಾಡಿದ್ಮೇಲೆ ಶುಗರ್ ಇದ್ದಕ್ಕಿದ್ದಂಗೆ ಒಂದು ವಾರಕ್ಕೆ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಇನ್ಸುಲಿನ್ 3 ಇಂಟು 4 ಯೂನಿಟ್ ಕಡಿಮೆ ಮಾಡ್ಕೊಂಡು ಬಂದೆ. ಬೆಳಿಗ್ಗೆ 36 ಇದ್ದಿಂದ 24 ಮಾಡಿದ್ದೀನಿ. ನೈಟು 24 ಇದ್ದಿದ್ದು ಇವಾಗ 16 ತಗೊಳ್ತಾ ಇದ್ದೀನಿ. ಬಟ್ ನೈಟು ಹೈಪೋಗ್ಲೈಸೆಮಿಯಾ ಬರ್ತಾ ಇರೋದ್ರಿಂದ ನಾನು ನೈಟು ನಿಮ್ಮ ಮೆಡಿಸನ್ ತಗೊಳ್ತಾ ಇಲ್ಲ, ಇನ್ಸುಲಿನ್ ಕಡಿಮೆ ಮಾಡಿದ್ದೀನಿ. ಕ್ರಿಯೇಟಿನಿನ್ ಕಡಿಮೆ ಆಗ್ತಾ ಇದೆ ಸರ್. 2.03 ಇತ್ತು, ಇವಾಗ 1.97 ಬಂದಿದೆ ಇವಾಗ. ಅದು ಕಡಿಮೆ ಆಗ್ತಾ ಇದೆ. ಫಿಸಿಕಲಿ ಐ ಆಮ್ ಗುಡ್. ಫಿಸಿಕಲಿ ಏನು ಪ್ರಾಬ್ಲಮ್ ಇಲ್ಲ, ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಮೊದಲು ಫಿಸಿಕಲಿ ಎಷ್ಟು ಪ್ರಾಬ್ಲಮ್ ಇತ್ತು ಸರ್? ಫಿಸಿಕಲಿ ಮೈ ಕೈ ಎಲ್ಲ ನೋವು ಬರ್ತಾ ಇತ್ತು, ಸ್ವೆಟಿಂಗ್ ಆಗೋದು ಇದೆಲ್ಲ ಆಗ್ತಾ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ಆಮೇಲೆ ಉರಿ, ಕಾಲು ಕೆಳಗಡೆ ಉರಿ ಬರ್ತಾ ಇತ್ತು. ಶೂ ಹಾಕೊಂಡ್ರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಇರಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಅದೆಲ್ಲ ಕಡಿಮೆ ಆಗಿದೆ. ಅಂದರೆ ಎಲ್ಲ ಇದು 1 ತಿಂಗಳದ ರಿಸಲ್ಟ್ಸು? 1 ಮಂತ್ ರಿಸಲ್ಟ್. ವೆರಿ ಗುಡ್, ಎಕ್ಸಲೆಂಟ್. ಮತ್ತೆ ನಾನು ಹೇಳಿದ್ದಂಗೆ ಎಲ್ಲ ಇದು ಮಾಡ್ತಾ ಇದ್ದೀರಾ, ಫಾಲೋ ಮಾಡ್ತಾರೆ? ಎಷ್ಟು % ಮಾಡ್ತಾ ಇದ್ದೀರಾ ನಾನು ಹೇಳಿದ್ದಂಗೆ? ಸರ್ 100% ಮಾಡಕ್ ಆಗ್ತಾ ಇಲ್ಲ. ಎಷ್ಟು %? 50% ಮಾಡ್ತಾ ಇದ್ದೀರಾ? 60% ಮಾಡ್ತಾ ಇದ್ದೀನಿ ಸರ್. 60% ಮಾಡೋದು ಇಷ್ಟು ಚೆನ್ನಾಗಿ ರಿಸಲ್ಟ್ಸ್ ಆಗಿದೆ. ಅಗಸೆದು ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದೀನಿ. ಎಷ್ಟು ಟೈಮ್ ತಗೊಳ್ತೀರಿ ಸರ್? 1 ಟೈಮ್ ಬರ್ಕೊಟ್ಟಿದ್ದಾರೆ, 1 ಟೈಮ್ ಮಾತ್ರ ತಗೊಳ್ತಾ ಇದ್ದೀನಿ. 2 ತಗೊಳ್ತಾರೆ ಇನ್ನೂ ಚೆನ್ನಾಗಿರ್ತದೆ, 2 ಸರಿ ತಗೊಂಡ್ರೆ. 1 ಟೈಮ್ ಬರ್ಕೊಟ್ಟಿದ್ರು ಸರ್, 1 ಟೈಮ್ ತಗೊಳ್ತಾ ಇದ್ದೀನಿ. ರಾ ವೆಜಿಟೇಬಲ್ ಜ್ಯೂಸ್ ಅದು ಮಾಡ್ತಾ ಇಲ್ಲ. ಆಮೇಲೆ ಊಟದಲ್ಲಿ ಅನ್ನ ಮುದ್ದೆ ಇವೆಲ್ಲ ಸ್ವಲ್ಪ ಊಟ ಮುದ್ದೆ ಬೇಡ ಅಂತ ಹೇಳಿದ್ರು, ಚಪಾತಿ ಆಮೇಲೆ ರೈಸ್. ಯಾಕೆಂದ್ರೆ ಕಿಡ್ನಿ ಇದಿರೋದ್ರಿಂದ. ಸೊ ಅದರಲ್ಲಿ ಎಷ್ಟು % ತಗೊಳ್ತಾ ಇದ್ರಿ ಕಾರ್ಬೋಹೈಡ್ರೇಟ್ಸ್ನ? ಅಂದರೆ ಚಪಾತಿ ಮತ್ತು ಅನ್ನ ಎಷ್ಟು %? ಸೊಪ್ಪು ಪಲ್ಯಗಳು ಎಷ್ಟು? ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಮಾಡ್ತೀನಿ, ಪಲ್ಯ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಮಿಕ್ಕಿದ್ದು ರೆಗ್ಯುಲರ್ ಆಗಿ ಮಾಡೋ ಥರ ಮಾಡ್ತಾ ಇದ್ದೀನಿ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್.